ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಭವಿಷ್ಯತ್ ಕಾಲ, ಭೂತಮಾನ ಕಾಲ, ವರ್ತಕಾಲ ಹಾಗೂ ಜ್ಯೋತಿಷ ಶಾಸ್ತ್ರ, ವಾಸ್ತುಶಾಸ್ತ್ರ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಪಂಡಿತ್ ದಿನೇಶ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಿದ್ಯೆ, ಉದ್ಯೋಗ, ಬಿಸ್ನೆಸ್, ಮದುವೆ ವಿಚಾರ ಅಥವಾ ಆಸ್ತಿ ವಿಚಾರ, ಈ ರೀತಿಯಲ್ಲಿ ಯಾವುದೇ ವಿಚಾರ ಆಗಿರ್ಬೋದು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಮಾತಾಡ್ಬೋದು. ಗುರೂಜಿಯವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೋಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡ್ತೀವಿ. ಏನಂದ್ರೆ ಯಾವ ದಿಕ್ಕಲ್ಲಿ ಯಾವ ರೂಮ್ಸ್ ಇರಬೇಕು, ಈ ರೀತಿ ಮನೇನ ಯಾವ ದಿಕ್ಕಲ್ಲಿ ಯಾವುದೇ ಇದರಲ್ಲಿ ಏನೇನು ಕಟ್ಟಬೇಕು, ಈ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ. ಗುರೂಜಿ ಏನು ಮನೆಗಳು ಕೂಡ ಒಂದೊಂದು ದಿಕ್ಕಿಗೆ ಇದಿದೆ ಕೋಣೆ ಇರಬೇಕು ಅಂತ ಇರುತ್ತೆ. ಅದ್ ಎಲ್ಲರಿಗೂ ಒಂದೇ ತರ ಅಪ್ಲೈ ಆಗುತ್ತೆ ಅಥವಾ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಅಪ್ಲೈ ಆಗೋದು? ಅದು ಪ್ರತಿಯೊಬ್ಬ ಮನುಷ್ಯನಿಗೂ ವಾಸ್ತು ಒಂದೇ ರೀತಿ ಅಪ್ಲೈ ಆಗೋದು, ಬೇರೆ ಬೇರೆ ರೀತಿ ಅಪ್ಲೈ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪ್ರತಿಯೊಬ್ಬರಿಗೂ ಬದಲಾವಣೆ ಆಗ್ತಕ್ಕಂಥದ್ದು ಒಂದೇ ಒಂದರಲ್ಲಿ, ಎಂಟ್ರೆನ್ಸಲ್ಲಿ. ಎಂಟ್ರೆನ್ಸ್ ಮಾತ್ರ ಬದಲಾವಣೆ. ಅದು ಬಿಟ್ಟರೆ ಅಡುಗೆ ಮನೆ ತಗೊಳ್ಳಿ, ಸೌತ್ ಈಸ್ಟಲ್ಲೇ ಇರಬೇಕು. ಹಾಗೆ ಮಾಸ್ಟರ್ ಬೆಡ್ರೂಮ್ ತೊಗೊಂಡ್ರೆ ಸೌತ್ ವೆಸ್ಟ್. ಹಾಗೆ ನಮ್ಮ ಹಾಲ್ ಅಂತ ಏನು ತೊಗೊಳ್ತೀವಿ ಅದು ನಮಗೆ ನಾರ್ತ್ ಈಸ್ಟ್ ಸೆಗ್ಮೆಂಟು, ಈಸ್ಟ್ ಸೆಗ್ಮೆಂಟಲ್ಲೇ ಬರುತ್ತೆ. ಗೊಂದಲ ಇರತಕ್ಕಂಥದ್ದು ಎರಡು ವಿಚಾರದಲ್ಲಿ, ಎಲ್ಲರಿಗೂ ಗೊಂದಲ ಎರಡು ವಿಚಾರ. ಒಂದು ಟಾಯ್ಲೆಟು, ಇನ್ನೊಂದು ದೇವರ ಮನೆ. ಇನ್ನು ಮಿಕ್ಕಿದೆಲ್ಲ ಇಟ್ಬಿಡ್ತಾರೆ. ಈ ಟಾಯ್ಲೆಟ್ಟು ದೇವ್ರ ಮನೇಲೇ ಎಲ್ಲ ಕಂಪ್ಲೀಟ್ ವಾಸ್ತು ಹಿಂದೆ ಮುಂದೆ ಆಗಿಬಿಡುತ್ತೆ. ಕಂಪ್ಲೀಟ್ ವಾಸ್ತು ಹಿಂದೆ ಮುಂದೆ ಆಗಿಬಿಡುತ್ತೆ. ಸೊ ನಾನು ಆಲ್ವೇಸ್ ಯಾವಾಗಲೂ ಸಜೆಸ್ಟ್ ಮಾಡ್ತಾ ಇರ್ತೀನಿ, ನೈಋತ್ಯದ ಮೂಲೆಯಲ್ಲಿ ಟಾಯ್ಲೆಟ್ ಇಟ್ಬಿಡೋದು. ಸೌತ್ ವೆಸ್ಟ್ ಕುಬೇರ ಮೂಲೆ ಪಕ್ಕ. ಅದು ಎಲ್ಲಿ ಅಂದರೆ ಬೆಡ್ರೂಮ್ ಮಾಡಿಬಿಟ್ಟಿರ್ತಾರೆ, ಮನೆಯಿಂದ ಆಚೆ ಹೋಗಿ ಆ ಸೊಂದಿಲಿ ಸಮಾರಾಧನೆ ಮಾಡೋಣ ಅಂತ. ಸೊಂದಿಲಿ ಸಮಾರಾಧನೆ, ಅಲ್ಲಿ ಏನು ಸಮಾರಾಧನೆ ಮಾಡ್ತಿರೋ ಗೊತ್ತಿಲ್ಲ. ಅದೊಂದು ಜಾಗ. ಎರಡನೇದು ಇನ್ನೊಂದು ಸಿಗುತ್ತೆ ನಿಮಗೆ, ಆಗ್ನೇಯ ಮೂಲೆ ಇರುತ್ತೆ. ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆ ಇಡ್ತಾರೆ, ಭಾಳ ಸಂತೋಷ. ಈ ಪಾತ್ರೆ ಗೀತ್ರೆ ಎಲ್ಲ ಹಾಕೋಕ್ಕೆ ಸ್ವಲ್ಪ ಅಲ್ಲೊಂದು ಡೋರ್ ಇಟ್ಕೊಂಡು, ಹಿಂದೆಯಿಂದ ಡೋರ್ ಇಟ್ಕೊಂಡು ಅಲ್ಲೊಂದು ಹಾಕ್ತಾರೆ, ಹಿಂದೆ ಮುಂದೆ ಹಾಕ್ತಾರೆ. ಆ ವಿಚಾರದಲ್ಲಿ ಆಗ್ನೇಯ ಮೂಲೆಯಲ್ಲಿ ಇನ್ನೊಂದು ಟಾಯ್ಲೆಟು. ಏನು ಬೆಳಗ್ಗೆ ಒಂದು ಸತಿ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಸಾಯಂಕಾಲ ಒಂದು ಕಡೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದೆಲ್ಲ ಹೋಗಲಿ, ಉತ್ತರ ಕರ್ನಾಟಕದಲ್ಲಿ ಹೋದ್ರಂತೂ ದೊಡ್ಡ ನಮಸ್ಕಾರ. ಯಾಕೆ? ನಾರ್ತ್ ಈಸ್ಟಲ್ಲಿ ಟಾಯ್ಲೆಟು, ಸ್ನಾನದ ಮನೆ, ಟಾಯ್ಲೆಟ್ ಎರಡು ಒನ್ ಆಫ್ ದಿ ವರ್ಸ್ಟ್ ವಾಸ್ತು ಅಲ್ಲಿರ್ತಕ್ಕಂಥದ್ದು. ಜಾತಕ ಚೆನ್ನಾಗಿರೋವ್ರಿಗೂ ಅವ್ರಿಗೆ ಏಳಿಗೆ. ಜಾತಕ ಬಿತ್ತೋ ಅವನು ಯಾವನು ವಾಸ್ತು ಹೇಳ್ಕೊಟ್ಟವನು ಅವನೆಲ್ಲ ಹೋದ. ಕಂಪ್ಲೀಟ್ಲಿ ರಾಂಗ್ ವಾಸ್ತು. ಅಲ್ಲಿ ಯಾರೋ ಒಬ್ಬರು ತೀರೋಗಿದ್ನಲ್ಲ, ಯಾರೋ ಸತ್ತೋದ್ನಲ್ಲ, ಅವ್ರು ಯಾರೋ ಚಂದ್ರಶೇಖರ್ ಗುರೂಜಿ ಅಂತ. ನಾನು ಅವ್ರ ವಾಸ್ತು ಎಲ್ಲ ಸ್ಟಡಿ ಮಾಡಿದೆ. ಕಂಪ್ಲೀಟ್ಲಿ ರಾಂಗ್ ವಾಸ್ತು, ಕಂಪ್ಲೀಟ್ಲಿ ರಾಂಗ್. ಎಷ್ಟು ಜನಕ್ಕೆ ರಾಂಗ್ ವಾಸ್ತು ಹಾಕಿದ್ದಾರೆ ಅಂದರೆ ಸುಮ್ಮನೆ ಒಂದು 4 ಜನದ್ದು ಸುಮ್ಮನೆ ವೀಡಿಯೋ ಹಾಕ್ತಾಯಿದ್ದಾರೆ. ಯಾಕೆಂದರೆ ನಾವು ವಾಸ್ತು ಇದುವರೆಗೂ ಕೂಡ ಒಂದು 3000 ಜನಕ್ಕೆ ವಾಸ್ತು ಹೇಳ್ಕೊಟ್ಟಿರೋದು ನಾವು. ವಿ ಹ್ಯಾವ್ ಟಾಟ್ ಅಸ್ಟ್ರಾಲಜಿ ಆ್ಯಂಡ್ ವಾಸ್ತು. ನಾನು ಜಸ್ಟು ವಾಸ್ತು ಈ ಕನ್ಸಲ್ಟೆಂಟ್ ಥರ ನಾನು ಮಾಡೋದೇ ಇಲ್ಲ. ನಾನು ಯಾವ ವಾಸ್ತುಗೂ ಹೋಗೋದಿಲ್ಲ. ನಾನು ಆ್ಯಕ್ಚುಲಿ ವೀಕ್ಷಕರಿಗೆ ಹೇಳ್ತೀನಿ, ನೀವು ನಮ್ಮ ಫೋನ್ ಮಾಡಿದ್ರು ನಮ್ಮ ಆಫೀಸ್ಗೆ ವಾಸ್ತು ಅಂತೂ ನಾವು ನೋಡೋದೇ ಇಲ್ಲ, ನಾನು ನೋಡೋದೂ ಇಲ್ಲ. ಐ ಆಮ್ ನಾಟ್ ಎ ವಾಸ್ತು ಕನ್ಸಲ್ಟೆಂಟ್. ನಿಮ್ಮ ಮೂಲೆ ಆ ಮೂಲೆಲ್ಲ ಹಂಗಿದೆ ಹಿಂಗಿದೆ ಅವೆಲ್ಲ ವರ್ಕ್ ಆಗಲ್ಲ ರೀ. ಯು ಹ್ಯಾವ್ ಟು ನೋ ಯುವರ್ ಹೌಸ್ ವೆರಿ ವೆಲ್, ದಟ್ ಈಸ್ ಬೆಟರ್. ಅದಕ್ಕೆ ವಾಸ್ತು ಕ್ಲಾಸಸ್ ಮಾಡ್ತೀವಿ ನಾವು. ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ, ಬಟ್ ವಾಸ್ತು ಬಗ್ಗೆ ವಿಚಾರ ನಾನು ಹೇಳ್ತಾ ಇರೋದು. ವಾಸ್ತು ಇನ್ನೊಂದು 2 ತಿಂಗಳಲ್ಲಿ ಮಾಡ್ತೀವಿ, ಅವಾಗ ಖಂಡಿತ ಮಾಡ್ತೀವಿ. ಆಮೇಲೆ ನಮ್ಮ ಕ್ಲಾಸಲ್ಲಿ ಅವ್ರಿಗೆ ಬುಕ್ಕು ಸಿಗುತ್ತೆ. 45 ಝೋನ್ಸ್ ಬಗ್ಗೆ ತಿಳ್ಕೊತಾರೆ. 45 ಝೋನ್ಸ್, 45 ಝೋನ್ ಇದೆ. ಇಲ್ಲಿ ರೆಡ್ ಹಾಕ್ಬಿಡಿ, ಅಲ್ಲಿ ಕನ್ನಡಿ ಹಾಕ್ಬಿಡಿ,
ಮ್ಯಾಟ್ ಹಾಕ್ಬಿಡಿ, ಮನೇನ ಎಕ್ಸಿಬಿಷನ್ ಮಾಡಿಬಿಡಿ. ಮನೇಲಿಡೋ ವಸ್ತುಗಳು ಕೂಡ ವಾಸ್ತು ನೋಡೇ ಹೇಳ್ತಾರೆ ಅದನ್ನ. ಯಾರೋ ಒಬ್ರು ಇವ್ರು ಯಾರೋ ಹೇಳ್ತಾ ಇದ್ರಲ್ಲ, ಹಾ, ಯಾರೋ ಚಂದ್ರಶೇಖರ್ ಗುರುಜಿ ಅಂತ ಹೋದ್ರಲ್ಲ ಅವರು, ಓಕೆ. ನಾನು ಅವ್ರ ಬಗ್ಗೆ ಹೇಳ್ತಾ ಇರೋದು. ಯಾಕಂದರೆ ಸಬ್ಜೆಕ್ಟ್ ಕರೆಕ್ಟಾಗಿ ಹೇಳಲಿಲ್ಲ. ಜನಮರಳೋ ಜಾತ್ರೆ ಮರಳೋ ಎಲ್ಲ ಒಬ್ರೊಬ್ರಿಗೆ ಇಷ್ಟಿಷ್ಟ ಆಗುತ್ತೆ ಅಂತ 20,000 30,000 ಕೊಟ್ಟು ಅದು ಸರಿ ಇದು ಸರಿ ಮಾಡಿ ಯಾರನ್ನೂ ಏನೂ ಚೇಂಜಸ್ ಆಗಿಲ್ಲ. ಅವೆಲ್ಲ ನಥಿಂಗ್. ವಾಸ್ತು ಪ್ರಿನ್ಸಿಪಲ್ ಎಲ್ಲರಿಗೂ ಒಂದೇನೇ. ದೇರ್ ಇಸ್ ನೋ ಚೇಂಜಸ್ ಇನ್ ವಾಸ್ತು ಪ್ರಿನ್ಸಿಪಲ್. ನನಗೆ ಬೇರೆ ವಾಸ್ತು ನಿಮಗೆ ಬೇರೆ ವಾಸ್ತು ಅಂತಂದರೆ ಅದು ಜನಗಳನ್ನ ಮೂಢನಂಬಿಕೆ ಮಾಡ್ತಾರೆ. ಎಷ್ಟೋ ಜನ ಹಾಗೆ ಅನ್ಕೊಂಡಿದ್ದಾರೆ ಜಾತಕ, ನಾನು ಹಾಗೆ ಅನ್ಕೊಂಡಿದ್ದೆ. ಹೌದು, ಅಡುಗೆ ಮನೆ ಎಲ್ಲಿ ಬರಬೇಕು, ನಿಮಗೆ ಬೇರೆ ಕಡೆ ಬರಬೇಕಾ? ನಿಮ್ಮ ಆಕಾಶದಲ್ಲಿ ಬರಬೇಕು, ನಮ್ಮ ಪಾತಾಳದಲ್ಲಿ ಬರಬೇಕು ಓಕೆ ಅಲ್ವಾ? ಅಡುಗೆ ಮನೆ ಸೌತ್ ಈಸ್ಟ್ ಅಂದರೆ ಸೌತ್ ಈಸ್ಟ್ ಫಿನಿಶ್ಡ್. ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ನೈಋತ್ಯ ಫಿನಿಶ್ಡ್ ಅಷ್ಟೇ. ಸೆಕೆಂಡ್ ಆಪ್ಷನ್ ಬೆಡ್ರೂಮ್ ಇರುತ್ತೆ ಅಥವಾ ಅಡುಗೆ ಮನೆ ಇರುತ್ತೆ, ಅದು ನಾರ್ತ್ ವೆಸ್ಟ್ ವಾಯುವ್ಯ ಬೆಡ್ರೂಮು ಮತ್ತು ಕಿಚನ್ಗೆ ಎರಡಕ್ಕೂ ಒಂದು ಸೆಕೆಂಡ್ ಆಪ್ಷನ್ ಅಂತ ತೊಗೊಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಫಸ್ಟ್ ಆಪ್ಷನ್ನು ಸೌತ್ ಈಸ್ಟೇ, ಫಸ್ಟ್ ಆಪ್ಷನ್ ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟೇ, ನೈಋತ್ಯ ಅಲ್ಲ ಇದು ನೈಋತ್ಯನೇ. ವಾಯುವ್ಯದಲ್ಲಿ 2 ಆಪ್ಷನ್ನು, ಆಗ್ನೇಯದಲ್ಲಿ ಅಡುಗೆ ಮನೆ ಕಂಪಲ್ಸರಿ. ಇಷ್ಟೇ. ಅಗ್ನಿ ಇರೋ ಕಡೆ ಅಡುಗೆ ಮನೆ ಇರೋ ತರ. ಓಕೆ. ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಇವಾಗ ಹೇಳ್ತೀವಿ. ಎಲ್ಲಾರ ಸೈಟು ಈಸ್ಟ್ಗೆ ಕರೆಕ್ಟಾಗಿ ಕೂತಿಲ್ಲ. ನೀವು ಯಾವ ಸೈಟ್ ತೊಗೊಂಡಿದ್ದೀರಿ ಸರ್? ಈಸ್ಟು ಸರ್, ಅದೇ ಹುಟ್ಟೋ ಬಾಗ್ಲು, ಸೂರ್ಯ ಹುಟ್ಟೋ ಬಾಗ್ಲು. ಯಾವುದು ಸೈಟ್ ತಗೊಂಡಿದ್ದೀರಾ ಸರ್? ನಮ್ಮದು ಮುಳುಗೋ ಬಾಗ್ಲು. ರಾಂಗ್. ಫಾರ್ ಎಕ್ಸಾಂಪಲ್, ಇದು ಸೈಟ್ ಅಂದರೆ ಇದು ಈಸ್ಟ್ ಅಂದರೆ ಹಿಂಗೆ ಟಿಲ್ಟ್ ಆಗಿರ್ಬೋದು, ಹಿಂಗೂ ಟಿಲ್ಟ್ ಆಗಿರ್ಬೋದು. ಅರ್ಥ ಆಯ್ತಲ್ವಾ? ಇದು ವೆಸ್ಟ್, ಈ ಕಡೆ ವೆಸ್ಟ್ ಅಂತ ಅಂದರೆ ಇದು ಹಿಂಗೂ ಇರ್ಬೋದು ಸೈಟು, ಹಿಂಗೂ ಇರ್ಬೋದು. ನಾರ್ತ್ ಅಂತ ಅಂದರೆ ನಾರ್ತ್ ಹಿಂಗೂ ಟಿಲ್ಟ್ ಆಗ್ಬೋದು, ಹಿಂಗೂ ಟಿಲ್ಟ್ ಆಗ್ಬೋದು. ಈ ಟಿಲ್ಟಲ್ಲೇ ಎಲ್ಲ ವ್ಯತ್ಯಾಸ ಬರೋದು. ಆವಾಗ ಸೌತ್ ಈಸ್ಟು ಶಿಫ್ಟ್ ಆಗುತ್ತೆ, ಸೌತ್ ವೆಸ್ಟು ಶಿಫ್ಟ್ ಆಗುತ್ತೆ. ದಟ್ ಈಸ್ ದಿ ರಿಯಲ್ ವಾಸ್ತು ಪ್ರಾಬ್ಲಮ್. ಅಗ್ನಿ ಸೈಡಲ್ಲಿ ಇರಬೇಕಾಗಿರ್ತಕ್ಕಂಥ ಎಕ್ಸಾಕ್ಟ್ ಜಾಗದಲ್ಲಿ ಅಗ್ನಿಗೆ ಬರಲಿಲ್ಲ, ಶಿಫ್ಟ್ ಆಯಿತು. ಯಾಕಂದರೆ ಸೂರ್ಯ ಒಂದು ವರ್ಷದಲ್ಲಿ ಈ ಕಡೆಯಿಂದ ಹಿಡಿದು ಆ ಕಡೆವರೆಗೂ ಹಿಂಗೆ ಹೋಗ್ತಾನೆ. ಡೈಲಿ ಯಾರಾದರೂ ಸೂರ್ಯ ನಮಸ್ಕಾರ ಮಾಡಿದರೆ, ಸೊ ನಾವು ಒಂದು ಸತಿ ಇಲ್ಲಿ ಕಾಣಿಸ್ತಾನೆ, ಆಮೇಲೆ ಇಲ್ಲಿ ಕಾಣಿಸ್ತಾನೆ, ಈ ಕಡೆವರೆಗೂ ಕಾಣಿಸ್ತಾನೆ. ಇಲ್ಲಿಂದ ಹಿಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈಸ್ಟ್ ಹಿಂಗೆ ಶಿಫ್ಟ್ ಆಗುತ್ತೆ. ಹಿಂಗೆ ಈಸ್ಟ್ ಶಿಫ್ಟ್ ಆದರೆ ಪ್ರತಿಯೊಬ್ಬರಿಗೂ ಕೂಡ ವಾಸ್ತು ದೋಷ 100% ಮಾಡಿದರೂ ಕೂಡ ಬರಲ್ಲ. ಅದನ್ನು ಕರೆಕ್ಟಾಗಿ 10 ಡಿಗ್ರಿ ಒಳಗಡೆ ನಾವು ಕರೆಕ್ಷನ್ ಮಾಡಿಸಿದ್ರೆ ಮಾತ್ರ ವಾಸ್ತು ಕರೆಕ್ಷನ್ ಆಗುತ್ತೆ. ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಬೇಕೇ ಹೊರತು ಕಟ್ಟಾದ ಮೇಲೆ ಬರೋದಿಲ್ಲ. ಕಟ್ಟಕ್ಕೆ ಮುಂಚೆ ಮಾತ್ರ ನಾನು ವಾಸ್ತು ಮಾಡ್ತೀನಿ. ಈಗ ಬರ್ತಾ ಇದ್ದೀನಿ ಪಾಯಿಂಟಿಗೆ. ಕಟ್ಟಕ್ಕಿಂತ ಮುಂಚೆ ವಾಸ್ತು ನಾನು ಮಾಡೋದು. ಕಟ್ಟಾದ್ಮೇಲೆ ಯಾವ ವಾಸ್ತುನೂ ಸರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನೀವು ಬ್ಲೂ ಕಲರ್ ಪೇಂಟ್ ಹೊಡೀರಿ, ರೆಡ್ ಹೊಡೀರಿ, ಅದೆಲ್ಲ ಒಂದು 10% ಕಮ್ಮಿ ಆಗುತ್ತೆ ಹೊರತು ಕಂಪ್ಲೀಟ್ ಡಿಗ್ರಿ ವೈಸ್ ನಾವು ಹೋಗಬೇಕು. ಯಾಕಂದರೆ ಭೂಮಿನೂ ಕೂಡ 23 ಡಿಗ್ರಿ ವಾಲಿದೆ. ಆ 23 ಡಿಗ್ರಿ ವಾಲಿರ್ತಕ್ಕಂಥದ್ದು ಎಕ್ಸಾಕ್ಟ್ ಆ್ಯಂಗಲ್ಲು ಈಸ್ಟ್ ಆ್ಯಂಗಲಲ್ಲಿದೆ. ಆ 90 ಡಿಗ್ರಿ ಆ್ಯಂಗಲಲ್ಲಿ ಕರೆಕ್ಟಾಗಿ ಎಲ್ಲರ ಸೈಟು ಬರೋದಿಲ್ಲ. ನಾವು ಓಡೋಗಿ ಅದು ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆ ಸೈಟು, ಇದು ಪೂರ್ವ ಕೊಡ್ರಿ, ಎಲ್ಲ ಪೂರ್ವ ಈಸ್ಟ್ ಅಂತ ಬರೆದು ಬಿಡ್ತಾರೆ, ಬುಕ್ ಮಾಡಿಬಿಡ್ತಾರೆ ಎಲ್ಲ ಸೈಟ್. ಯಾರು ರಿಯಲ್ ಎಸ್ಟೇಟ್ ಅವರೆಲ್ಲ ಇದಾರಲ್ಲ, ಪ್ರತಿಯೊಂದರಲ್ಲೂ ಬೋರ್ಡ್ ಹಾಕ್ರಿ ಎಷ್ಟು ಡಿವೇಟ್ ಆಗಿದೆ ಅಂತ. ಈಸ್ಟು ಸಿವಿಲ್ ಇಂಜಿನಿಯರ್ಸ್, ಮಿಸ್ಟರ್ ಆಲ್ ಸಿವಿಲ್ ಇಂಜಿನಿಯರ್ಸ್, ವಾಸ್ತು ಕಾಂಪ್ಲೈಂಟ್ ಅಂತ ತೊಗೊಳ್ತಿರಲ್ಲ, ವಾಟ್ ಡಿಗ್ರಿ ಇಟ್ ಹ್ಯಾಸ್ ಬಿನ್ ಟಿಲ್ಟೆಡ್ ಈಸ್ಟ್ ಆರ್ ವಾಟ್ ಡಿಗ್ರಿ ಇಟ್ ಹ್ಯಾಸ್ ಬಿನ್ ಟಿಲ್ಟೆಡ್ ನಾರ್ತ್. ನಾರ್ತ್ ತೊಗೊಂಬಿಡಿ ಬೆಸ್ಟು. ನಾರ್ತ್ ತೊಗೊಂಡ್ರೆ ಎಲ್ಲನೂ ಒಂದೇ. 90% ಅಲ್ವಾ 99% 0 ಡಿಗ್ರಿ ನಾರ್ತ್ ಸೈಟ್ಗಳು ಸಿಗೋದೇ ಇಲ್ಲ. ಅದು ಅದೃಷ್ಟದಿಂದ ಸಿಕ್ಕಿರೋರಿಗೆಲ್ಲ ಸೂಪರ್ ಬಂಪರ್ ಅವರು ವಾಸ್ತು. ಸಿಕ್ಕಾಪಟ್ಟೆ ಲಕ್ಷಾಧೀಶ್ವರ ಆಗ್ಬಿಡ್ತಾರೆ. ಆದರೆ ಸಿಗಲ್ಲ ಅಂತ ನೋಡಬೇಕು. ಯಾಕಂದರೆ ಒಂದು ಜಾಗ ಒಂದು 2 ಎಕರೆಯಲ್ಲಿ ಎಲ್ಲ ಈ ಯಾರು ಇವರು ಈ ಡೆವಲಪರ್ಸ್ ಇರ್ತಾರಲ್ಲ, ಹೆಸರು ಮಾತ್ರ ಇಟ್ಕೊಂಡು ತುಂಬ ಅಡ್ವರ್ಟೈಸ್ ಮಾಡ್ತಾರೆ ಎಲ್ಲದಕ್ಕೂ. ಎಷ್ಟು ಸೈಟ್ಗಳನ್ನು 90 ಡಿಗ್ರಿಗೆ ಮಾಡಿದ್ದಾರೆ ಅಂದರೆ 0 ಡಿಗ್ರಿ ನಾರ್ತ್ ಇಟ್ಬಿಟ್ಟು ಈಸ್ಟ್ನ ಎಕ್ಸಾಕ್ಟ್ 90 ಡಿಗ್ರಿ ಮಾಡಿದ್ದಾರೆ, ಬರೋದೇ ಇಲ್ಲ. ಹಾಗೆ ಆಗುತ್ತೆ. ವೆರಿ ಹೌದು. ಒಂದು ಸೈಟ್ನ ಪ್ಲಸ್ ಮಾರ್ಕ್ ಹಾಕಿ
ವೆರಿ ಸಿಂಪಲ್. 30-40 ಸೈಟ್ನ ಕರೆಕ್ಟಾಗಿ ಮಧ್ಯಕ್ಕೆ 2 ಭಾಗ ಮಾಡಿ. ಆ ಮಧ್ಯಕ್ಕೆ ಭಾಗ ನಾರ್ತ್ಗೆ ಈ ಕಡೆ ಬಂದಿದೆ, ಈ ಕಡೆ ಬಂದಿದೆ, ಅದು ಎಕ್ಸಾಕ್ಟ್ ನಾರ್ತ್ ಇದೆಯಾ, ಮುಗೀತು. ಇಷ್ಟೇ. ಕಾಂಪಾಸಲ್ಲಿ ಗೊತ್ತಾಗತ್ತಲ್ಲ ನಾರ್ತ್ ಇಡೋದು. ಹೌದು, ಕರೆಕ್ಟಾಗಿ ನಾರ್ತ್ ಇಡಿ. ನಮ್ಮ ಸೈಟ್ ಕರೆಕ್ಟಾಗಿ ನಾರ್ತ್ ಇದೆಯಪ್ಪ, ಓ ಎಕ್ಸಲೆಂಟ್ ಸೈಟ್ ರೀ, ಫಸ್ಟ್ ಕ್ಲಾಸ್ ಆಗಿರ್ತೀರ, ಮಕ್ಕಳು ಚೆನ್ನಾಗಿರ್ತಾರೆ, ಗಂಡ ಚೆನ್ನಾಗಿರ್ತಾರೆ, ಹೆಂಡತಿ ಚೆನ್ನಾಗಿರ್ತಾರೆ, ಎಲ್ಲ ಸೂಪರು, ಎಲ್ಲ ಸೂಪರ್. ಅದು ಟಿಲ್ಟ್ ಆಯ್ತಾ ಎಲ್ಲ ಲೋಫರ್ಗಳಾಗ್ಬಿಡ್ತೀವಿ. ನಿಜವಾಗ್ಲು ಇದು ನಾನು 15 ವರ್ಷದ ಹಿಂದೆ ಕಲ್ತಿದ್ದೆ. ಆದರೆ ನನ್ನ ಮನೆ ಆ್ಯಕ್ಚುಲಿ ನಾನು ಮಾಡಿರಲಿಲ್ಲ ಈ ಥರ. ಗಾಡ್ಸ್ ಗ್ರೇಸ್ ಅಂತ ನಾನು ಹೇಳ್ತೀನಿ. ನನ್ನ ಮನೆ ನಾರ್ತ್ಗೆ ಬರೀ 2 ಡಿಗ್ರಿ ಅಷ್ಟೇ ವೇರಿಯೇಷನ್ ಇರೋದು, 2 ಡಿಗ್ರಿ. ನಾನೇ ಇದನ್ನು ಅರ್ಥ ಮಾಡಿಕೊಂಡು ಸ್ಥಾಪತ್ಯ ವಿದ್ಯೆಯಲ್ಲಿ ಇದನ್ನೆಲ್ಲ ಅಧ್ಯಯನ ಮಾಡಿದಾಗ ಅವಾಗ ಗೊತ್ತಾಗಿದ್ದು, ಆಯ್ತು ಎಲ್ಲರಿಗೂ ನಾವು ಹೇಳಕ್ಕೆ ಹೋದಾಗ ಫಸ್ಟ್ ನನ್ನ ಮನೆ ನೋಡ್ಕೊಳ್ಳೋಣ ವಾಸ್ತು ಇದೆಯಾ ಅಂತ. ವಾಸ್ತು ಕರೆಕ್ಟಾಗಿ ಚೆಕ್ ಮಾಡ್ತೀನಿ. ನಂದು ಉದ್ದ ಮತ್ತು ಅಗಲ ಎಲ್ಲ ಮಧ್ಯಕ್ಕೆ ಡಿವೈಡ್ ಮಾಡಿ ಆ ಮಧ್ಯಕ್ಕೆ ಆ ಲೈನು ಕರೆಕ್ಟಾಗಿ ನಾರ್ತ್ಗೆ 0 ಡಿಗ್ರಿ ಇದೆಯಾ ಅಂತ ನೋಡಿದ್ರೆ ಚೂರು 2 ಡಿಗ್ರಿ ಟಿಲ್ಟ್ ಆಗಿದೆ, 2 ಡಿಗ್ರಿ. ಒಬ್ರೊಬ್ರದ್ದು 10 ಡಿಗ್ರಿ 15 ಡಿಗ್ರಿ 2 ಡಿಗ್ರಿನೇ ಕಷ್ಟ. 2 ಡಿಗ್ರಿ ಮೂವ್ ಆಗ್ಬಿಟ್ರೆ ನಿಮ್ದು ಅಡುಗೆ ಮನೆ ಆ ಕಡೆ ಶಿಫ್ಟ್ ಆಗ್ಬಿಡುತ್ತೆ. 2 ಡಿಗ್ರಿ, 2 ಡಿಗ್ರಿ ಹೌದು ಅಷ್ಟೇ. 360 ಡಿಗ್ರಿಲಿ 2 ಡಿಗ್ರಿ ಹಿಂಗೆ ಟಿಲ್ಟ್ ಆಗ್ಬಿಟ್ರೆ ಹೊಟ್ಟೋಯ್ತಲ್ಲಿ ಅಲ್ವಾ. ಈಗ ಗುಡ್ಡದ ಮೇಲೆ ನಿಂತಿರ್ತಾನೆ, ಅವ್ನು ಚೂರು ತಳ್ಳಿದ್ರೆ ಮುಗಿದೋಯ್ತಲ್ವ. 2 ಡಿಗ್ರಿ ತಳ್ಳಿ ತಿನ್ಕೊಂಡು ಬೀಳಲ್ಲ ಅಂದರೆ ಅಲ್ವಾ, 2 ಡಿಗ್ರಿ ತಳ್ಳಿ ತಿನ್ಕೊಂಡು ಬೀಳಲ್ಲ ಪ್ರಪಾತಕ್ಕೆ ಅಂತಂದರೆ ಆಬ್ವಿಯಸ್ಲಿ ಬಿದ್ದುಬಿಡ್ತಾರೆ. ಥಿಂಕ್ ಮಾಡ್ಬೇಕೆಲ್ಲರೂ. ಸೊ ವಾಸ್ತು ಹೇಳೋರೆಲ್ಲ, ವಾಸ್ತುಶಾಸ್ತ್ರ ಹೇಳೋರೆಲ್ಲ ಇದನ್ನು ತಲ್ಲಿಟ್ಕೊಳ್ಳಿ. ವಾಸ್ತು ಇಟ್ಕೊಂಡಿರೋರೆಲ್ಲ ಒಂದು ತಲ್ಲಿಟ್ಕೊಳ್ಳಿ. ನಾರ್ತ್ 0 ಡಿಗ್ರಿ ಅವ್ರ ಸೈಟ್ ಬಂದಿಲ್ಲ ಅಂದರೆ ಫ್ಲಾಪ್, ವಾಸ್ತು ದೋಷನೇ. ನೀವು ಹೆಂಗಾರು ಕಟ್ಟಿ 0. ವಾಸ್ತು ಕಿಟ್ ಅಂತ ನಾವು ಕೊಡ್ತೀವಿ, ಅದು 50% ಮಾತ್ರ ವರ್ಕ್ ಆಗುತ್ತೆ. ವಾಸ್ತು ಕಿಟ್ ಅಂತ ಮಾಡ್ತೀವಿ, ಅದು ಭೂಮಿ ಒಳಗಡೆ ಹಾಕಬೇಕು. ಒಳಗಡೆಯಿಂದ ಜಿಯೋಪತಿಕ್ ಸ್ಟ್ರೆಸ್ ವರ್ಕ್ ಆಗುತ್ತೆ. ವಾಸ್ತು ಕಿಟ್ ನಮ್ಮ ಆಫೀಸಲ್ಲಿ ನಾವು ಮಾಡ್ತೀವಿ. ಅದು ಆಲ್ ದಿ 360 ಡಿಗ್ರಿ ಐಟಮಲ್ಲಿ ಒಂದು ಕಾಪರ್ ಯೂಸ್ ಮಾಡ್ತೀವಿ, ಒಂದು ಪಿರಮಿಡ್ ಯೂಸ್ ಮಾಡ್ತೀವಿ, ಮಧ್ಯದಲ್ಲಿ ಒಂದು ಶಂಕು ಯೂಸ್ ಮಾಡ್ತೀವಿ. ಶಂಕು ಅಂತ ಒಂದು ಇಷ್ಟು ಉದ್ದ ಬರುತ್ತೆ. ಅಂದರೆ ಆ ಪಾಯಿಂಟ್ನ ಈ ಕಡೆ ಡಿವೇಟ್ ಆಗಿರ್ತಕ್ಕಂಥ ಒಂದು ಮನೆನ ರೀಕರೆಕ್ಟ್ ಮಾಡುತ್ತೆ. ಅದು ರೌಂಡ್ ಇರತಕ್ಕಂಥದ್ದು. ಈಗ ಹಂಗಿದ್ರೆ ಅದು ಮನೆ ಕಟ್ಟಾಗಿರೋದು ಕೂಡ ಕಷ್ಟ. ಅದು ಅದಕ್ಕೆ ನಾವು ಮಾಡಲ್ಲ, ಅದಕ್ಕೆ ನಾವು ಮಾಡೋಕ್ಕಾಗಲ್ಲ. ಅದು ಗ್ರಾನೈಟ್ ಎಲ್ಲ ಹಾಕ್ಸ್ಬಿಡ್ತಾರೆ. ಅದು ಬ್ರಹ್ಮಸ್ಥಾನದಲ್ಲಿ ಅದು ಹಾಕ್ಬೇಕು, ಒಳಗಡೆ ಅಷ್ಟು ಕಟ್ ಮಾಡಿ ಹಾಕಬೇಕು. ಯಾರೋ ಕೆಲವರು ಒಪ್ಕೊಂಡಿರೋದು ಹಾಕಿರ್ತೀವಿ ಅಷ್ಟೇ ನಾವು. ಬಟ್ 100% ಹೇಳ್ತೀನಿ, ನಿಮ್ಮ ಮನೆ 0 ಡಿಗ್ರಿ ನಾರ್ತ್ ಇಲ್ಲ ಅಂತಂದರೆ ನಿಮ್ಮ ಹಸ್ಬೆಂಡ್ ವೈಫ್ ಜೊತೆ ಜಗಳ ಆಡ್ಬೋದು, ಅಥವಾ ಬೇರೆ ಬೇರೆದೆಲ್ಲ ಎಕ್ಸ್ಟ್ರಾ ನಾನು ವಾಹಿನಿಲಿ ಹೇಳೋಕ್ಕೆ ಇಷ್ಟ ಆಗಲ್ಲ. ಮಕ್ಕಳು ಓದದೇ ಇರ್ಬೋದು, ಹಾಳಾಗ್ಬೋದು. ಸೊ ಸೌತ್ ಈಸ್ಟ್ ಪ್ರಾಬ್ಲಮ್ ಆದರೆ ಗಂಡು ಮಕ್ಳಿಗೆ ಪ್ರಾಬ್ಲಮ್ಮು, ಸೌತ್ ವೆಸ್ಟ್ ಪ್ರಾಬ್ಲಮ್ ಆದರೆ ಮನೆ ಯಜಮಾನನಿಗೆ ಸಮಸ್ಯೆ, ನಾರ್ತ್ ಈಸ್ಟ್ ಪ್ರಾಬ್ಲಮ್ ಆಯಿತು ಅಂತಂದರೆ ಹೋಯ್ತದ್ದು, ಎಂಟೈರ್ ಫ್ಯಾಮಿಲಿನೇ ಹೋಯ್ತು. ನಾರ್ತ್ ಈಸ್ಟ್ ಪ್ರಾಬ್ಲಮ್ ಅಂದರೆ ನಾರ್ತ್ ಈಸ್ಟೇ ಟಿಲ್ಟ್ ಆಗಿಬಿಟ್ಟಿದ್ರೆ ಏನು ಮಾಡೋದು? ಸೊ ನಿಮ್ಮ ಸೈಟ್ ತಗೊಂಡಿರ್ತಕ್ಕಂಥದ್ದು ಯಾರ್ಯಾರು ಮುಂದೆ ತೊಗೊಳ್ತಿರೋ ಕರೆಕ್ಟಾಗಿ ಆ ಸೈಟ್ನ ಡಿವೈಡೆಡ್ ಬೈ 2 ಮಾಡಿ, ನಾರ್ತ್ ಆ ಮಧ್ಯದಿರ್ತಕ್ಕಂಥ ರೇಖೆ ನಾರ್ತ್ಗೆ, ನಾರ್ತ್ ಈ ಕಡೆ ಇದ್ದರೆ ಇದು ಹಿಂಗೆ ಡಿವೈಟ್ ಆಗಬಾರ್ದು, ನಾರ್ತ್ ಸೈಡೇ ಜಾಸ್ತಿ ಇರಬೇಕು, ಅಥವಾ ಈ ಕಡೆ ಇದ್ದರೆ ನಾರ್ತ್ ಸೈಡೇ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಇದು ನಾರ್ತ್ ಅಂತಂದರೆ ಆ ಮಧ್ಯದಲ್ಲಿ ಬರೆದಿರ್ತಕ್ಕಂಥ ಸೈಟಿನ ಮಧ್ಯದ ಭಾಗ ಇಲ್ಲಿ ಅಥವಾ ಇಲ್ಲಿ ಅಥವಾ ಇಲ್ಲಿ ನೋಡಿದಾಗ ಇಲ್ಲಿ ಎಷ್ಟಿರುತ್ತೋ ಮಧ್ಯದಲ್ಲಿ ನೀವು ಹೆಂಗೆ ಬೇಕಾದ್ರೆ ಕಟ್ಟಿ ಮನೇನ ವಾಸ್ತು ಪ್ರಕಾರ ಬಂದ್ಬಿಡುತ್ತೆ. ತುಂಬ ಅದೃಷ್ಟವಂತರಿಗೆ ಮಾತ್ರ ಎಕ್ಸಾಕ್ಟ್ 0 ಡಿಗ್ರಿ ಸಿಗುತ್ತೆ. ಎಕ್ಸಾಕ್ಟ್ 0 ಡಿಗ್ರಿ ಸಿಗುತ್ತೆ ನಾರ್ತ್. ತುಂಬ ಅದೃಷ್ಟ ಬೇಕು ಅದಕ್ಕೆ. ಒಂದು ಸತಿ ನಾವು ಭಗವಂತನ ಪ್ರೇ ಮಾಡ್ಕೊಂಡು ನಾವು ಹೋಗ್ತೀವಿ. ಅದಕ್ಕೆ ಯಾರ್ಯಾರು ಸೈಟ್ ತೊಗೊಳ್ತಾ ಇದ್ದೀರಾ, ಈ ಶನಿವಾರ ಯಾಕೆ ಇವತ್ತು ತಗೊಂಡೆ ಅಂದರೆ ಸೈಟ್ ತೊಗೊಳಕ್ಕೆ ಓಡ್ತಾ ಇರ್ತಾರೆ ಇವತ್ತೆಲ್ಲ. ಶನಿವಾರ ಭಾನುವಾರ ಆದರೆ ಅಲ್ಲಿ ಆ ಡೆವಲಪರ್ ಹತ್ರ ಓಡೋಗು, ಈ ಡೆವಲಪರ್ ಹತ್ರ ಸ್ವಲ್ಪ ಮುಟ್ಟಾಳ್ದಿರಾಗಬೇಡಿ, ಹುಚ್ಚರಾಗಬೇಡಿ. ಗೋ ಆ್ಯಂಡ್ ಆಸ್ಕ್ ಎಕ್ಸಾಕ್ಟ್ 0 ಡಿಗ್ರಿ ನಾರ್ತ್. ಈಸ್ಟ್ ಆರು ತೊಗೊಳ್ಳಿ, ವೆಸ್ಟ್ ಆರು ತೊಗೊಳ್ಳಿ, ಸೌತ್ ಆರು ತೊಗೊಳ್ಳಿ, ನಾರ್ತ್ ಆರು ತೊಗೊಳ್ಳಿ. ಆ ಸೈಟ್ನ ಡಿವೈಡೆಡ್ ಬೈ 2 ಮಾಡಿದ್ರೆ, ಮಧ್ಯದಲ್ಲಿ ಒಂದು ಗೆರೆ, ಈ ಕಡೆ ಒಂದು ಗೆರೆ ಮಾಡಿದ್ರೆ, ಆ ನಾರ್ತ್ ಸೈಡು ಗೆರೆ ನಿಜವಾದ ನಾರ್ತ್ ಸೇಮ್ ಮ್ಯಾಚ್ ಆದರೆ ನೀವು ಹೆಂಗೆ ಬೇಕಾದ್ರೆ ಮನೆ ಕಟ್ಟರು ವಾಸ್ತು ದೋಷ ಬರೋಲ್ಲ. ಇದು ಇಸ್ ದಿ ಫಸ್ಟ್ ಸ್ಟೆಪ್. ಆದರೆ ಭಗವಂತ ಎಲ್ಲರಿಗೂ ಇದು ಕೊಡಲ್ಲ. ಆಮೇಲೆ ನನ್ನ ಪ್ರೋಗ್ರಾಮ್ ಎಲ್ಲರಿಗೂ ಕಿವಿಗೆ ಬೀಳಲ್ಲ. ಅದೇ ಭಗವಂತನ ಲೀಲೆ. 6 ಕೋಟಿ ಜನಕ್ಕೂ ನಾನು ಹೇಳಿದ್ದೆಲ್ಲ ಹೋಗಿಂಗಿದ್ದಿದ್ರೆ ಊರವರೆಲ್ಲ 90 ಡಿಗ್ರಿನೇ, ನನಗೆ 0 ಡಿಗ್ರಿ 90 ಡಿಗ್ರಿ ಈಸ್ಟೇ ಬೇಕು ಅಂತಿದ್ರೆ ಎಲ್ಲೂ ಸೈಟೇ ಸಿಗಲ್ಲ. ಅದೃಷ್ಟ ಇರೋರು ಮಾತ್ರ ಸಿಗುತ್ತದು. ನಾನು ಹೋಗಿ ಹುಡುಕಿದ್ರು ಅಲ್ಲಿ 100 ಸೈಟ್ ಇರುತ್ತೆ, 100 ಚೆಕ್ ಮಾಡ್ಕೊಂಡು ಕೂತಿರ್ತೀರಾ?
ಯಾಕಂದರೆ ಅವನು ಆ ಸೈಟ್ ಜಾಗನ ಹಿಂಗೆ ಕಟ್ ಮಾಡಿರ್ತಾನೆ ರೋಡ್ ಬರ್ಸಿರ್ತಾನೆ, ಒಂದು ಹಿಂಗಿರ್ತದೆ ಡಿಸೈನ್ ಇರುತ್ತೆ. ಒಟ್ಟಿನಲ್ಲಿ ನೀವು ನೋಡಿದ್ರೆ ಓ ಪೂರ್ವ, ಓ ಇದು ಪಶ್ಚಿಮ ಅಷ್ಟೇ ನಿಮ್ಗೆ ಗೊತ್ತಿರೋದು. ನಮ್ಮ ಕಣ್ಣೆಳತೆಯಿಂದ ವರ್ಕ್ ಆಗಲ್ಲ ರೀ, ಕಣ್ಣೆಳತೆಯಿಂದ ವರ್ಕ್ ಆಗಲ್ಲ ಪಕ್ಕ. ಕಣ್ಣಿನ ಅಳತೆಯಿಂದ ವರ್ಕ್ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ. ಮೀಟ್ರ್ ಇಟ್ಕೋಬೇಕು, ಕಾಂಪಾಸ್ ಇಟ್ಕೋಬೇಕು, ಮೈದಲ್ಲಿ ಇಡಬೇಕು, 0 ಡಿಗ್ರಿ ನಾರ್ತ್ ನೋಡಬೇಕು, 100% ವಾಸ್ತು. ನೀವು ಹೆಂಗೆ ಬೇಕಾದ್ರೆ ಕಟ್ಟಿ. ಅವಾಗ ನೀವು ಇವನ್ ನಾರ್ತ್ ಈಸ್ಟಲ್ಲಿ ಟಾಯ್ಲೆಟ್ ಹಾಕ್ರೂ ಏನೂ ಆಗಲ್ಲ. ಓಕೆ, ಆದ್ಮೇಲೆ ಮೇನ್ ಅಡ್ಗೆ ಮನೆ ಬೆಡ್ರೂಮ್ ಈ ರೀತಿ ಆಮೇಲೆ ಎಲ್ಲ ಈಗ ಮೇಸ್ತ್ರಿಗೂ ಗೊತ್ತು. 0 ಡಿಗ್ರಿ ಬಂದ್ಬಿಟ್ರೆ ಮೇಸ್ತ್ರಿನೂ ಇಟ್ಬಿಡ್ತಾನೆ, ಅಡುಗೆ ಮನೆ ಸರ್ ಗೊತ್ತು ಸರ್, ಆಗ್ನೇ ಮೂಲೆ ಈ ಮೂಲೆಯಲ್ಲಿ ಬರಬೇಕು ಅಂತ. ಸೈಟೇ ಟಿಲ್ಟ್ ಆಗಿದ್ರೆ ಇಟ್ಟು ವೇಸ್ಟ್ ಅಲ್ವಾ ನೀವೆಲ್ಲ, ಕಂಪ್ಲೀಟ್ಲಿ ವೇಸ್ಟು. ಆಮೇಲೆ ಸೈಟ್ ಹೆಂಗೆ ಇರಲಿ 90 ಡಿಗ್ರಿ 0 ಡಿಗ್ರಿ ಬಂದರೂ ಕೂಡ ಅದರದ್ದು ಇನ್ನೂ 100% ಮಾಡಬೇಕು ಅಂದರೆ ವಾಸ್ತು ಕಿಟ್ ಹಾಕಬೇಕು. ವಾಸ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಕಿಟ್ ಮಾಡ್ತೀವಿ ನಾವು. ಆ ವಾಸ್ತು ಕಿಟ್ನ ಹಾಕಿ ಯಾರಾದರೂ ಮನೆ ಕಟ್ಟೋರು ಡಿವಿಯೇಷನ್ ಆಗಿದ್ರೂ ಪರವಾಗಿಲ್ಲ, ಈಗ ಕಟ್ತಾ ಇದ್ದೀವಿ ಅಂದರೆ ವಾಸ್ತು ಕಿಟ್ ನಿಮಗೆ 100% ಸೇವ್ ಆಗುತ್ತೆ ಫ್ರಮ್ ದೋಷ. ಯಾಕೆಂದರೆ ಭೂಮಿಯಿಂದನೇ ವೈಬ್ರೇಷನ್ಸ್ ತಂದುಬಿಡ್ತೀವಿ, ಮೇಲ್ಗಡೆ ಇರೋ ವೈಬ್ರೇಷನ್ ಕೆಳಗೋಗಲ್ಲ, ಇದು ಬ್ಲಾಕ್ ಮಾಡ್ತಾ ಇರುತ್ತೆ, ಮೇಲ್ಗಡೆ ಹೊಟ್ಟೋಗುತ್ತೆ ನೆಗೆಟಿವ್ ಎನರ್ಜೀಸ್ ಎಲ್ಲ. ವೆರಿ ಸಿಂಪಲ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಅಷ್ಟದಿಕ್ಪಾಲಕರ ಒಂದು ಯಂತ್ರ ಅದರಲ್ಲಿರುತ್ತೆ. 9 ಪಿರಮಿಡ್ ಇಂಟು 81 ಪಿರಮಿಡ್ಸ್ ಇರುತ್ತೆ. 9 ಇಂಟು 81 ಸಣ್ಣ ಪಿರಮಿಡ್ಸ್ ಇರುತ್ತೆ. ಅದು ಸೌತ್ ವೆಸ್ಟ್ ಕರೆಕ್ಷನ್ಗೆ. ಅದಾದಮೇಲೆ ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕಳಶವನ್ನು ಹಾಕ್ಕೊಡ್ತೀವಿ. ಕಳಶ ಅಂತ ಕರಿತೀವಿ. ಅದು ಕಳಶ ಅಂದರೆ ಇಷ್ಟು ಉದ್ದದ್ದು. ಅದು ಟೀಕ್ ವುಡ್ದು ಅಥವಾ ಮ್ಯಾಂಗೋ ವುಡ್ದು ಅಥವಾ ಹಲಸಿನ ವುಡ್ಡು, ಆ ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಆಮೇಲೆ ನಾರ್ತ್ ಈಸ್ಟ್ನ ಕರೆಕ್ಷನ್ ಮಾಡೋಕ್ಕೆ, ವಿದ್ಯಾರ್ಜನೆ ಆಗೋಕ್ಕೆ, ಆ ಮನೆ ಬಾಳಬೇಕು, ಭಾಳ ವರ್ಷ ಬಾಳಬೇಕು. ಅದಕ್ಕೆ ಪೆನ್ಸಿಲ್ ಅಂತ ಒಂದು ಇರ್ತಕ್ಕಂಥದ್ದು. ಇಷ್ಟೂ ಕೂಡ ವಿಚಾರದಲ್ಲಿ ನಾವು ತೊಗೊಂಡಾಗ ಅಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು 0 ಡಿಗ್ರಿ ಇಲ್ಲ ಅಂದರೆ ಇವೆಲ್ಲ ಮಾಡಬೇಕು. 0 ಡಿಗ್ರಿ ಇತ್ತು ಅಂತಂದರೆ ಅದು ಲಕ್ಷ್ಮಿ ಮತ್ತು ಕುಬೇರ ಇಬ್ಬರು ಕಾಲು ಮುರ್ಕೊಂಡು ಕೂತಿರ್ತಾರೆ ಅವ್ರ ಮನೇಲಿ. ದಟ್ ಈಸ್ ದಿ ಎನರ್ಜಿ ಆಫ್ ದಿ ಅರ್ತ್ ಎನರ್ಜಿ ಅಂತ ನಾವು ಕರಿತೀವಿ. ಸರಿ ಗುರುಜಿ, ಇನ್ನು ಈಗ ಗುರುಜಿ ಅವರಿಂದ ಜುಲೈ 23ನೇ ತಾರೀಕಿಂದ ರೇಖಿ ಕ್ರಿಸ್ಟಲ್ ಹಾಗೂ ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ಗಳು ನಡೀತಾ ಇದೆ. 4 ದಿನ ಈ ಕ್ಲಾಸಸ್ ನಡೆಯುತ್ತೆ. ಅದು ತುಂಬಾ ಕಡಿಮೆ ದರ ಅಂತಾನೆ ಹೇಳ್ಬೋದು. 899 ರೂಪಾಯಿ, ಕೇವಲ 899 ರೂಪಾಯಿಗೆ ಈ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾರೆ. ಈ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ, ಇದರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ, ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ,
ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ. ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಅವರಿಂದ ಕ್ಲಾಸಸ್ಗಳು ಶುರು ಆಗ್ತಿದೆ, ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಗಳು ಶುರು ಆಗ್ತಿದೆ ಆಗಸ್ಟ್ 11ನೇ ತಾರೀಕಿಂದ. ಇನ್ನು ಇದರಲ್ಲಿ ವಿಶೇಷ ಏನಂದ್ರೆ, ಈಗಾಗಲೇ ನಿಮಗೆ ಹೇಳಿದ್ದೀವಿ ಕೂಡ, 15,000 ಇದ್ದಂತಹ ಫೀಸ್ ಈಗ ಕೇವಲ 6,999 ರೂಪಾಯಿಗೆ, ಆಲ್ಮೋಸ್ಟ್ 50% ಅರ್ಧಕ್ಕರ್ಧ ನಿಮಗೆ ಅಮೌಂಟ್ ಕಡಿಮೆ ಆಗಿದೆ. ಅದು ನೀವು 15 ದಿನದಲ್ಲಿ ನಿಮ್ಮ ಮನೇಲೆ ಕೂತು ಕುಟುಂಬ ಸಮೇತವಾಗಿ, ವಯೋಮಿತಿ ಯಾವ್ದಾಗಿದ್ರು ಪರವಾಗಿಲ್ಲ, ನೀವು ಯಾವ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ, ಮನೇಲೆ ಕೂತ್ಕೊಂಡು ಈ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿ ನೀವು 15 ದಿನದಲ್ಲಿ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನ್ ಸ್ವಾತಿ ಅಂತ ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಏನ್ ಕೇಳ್ಬೇಕಿತ್ತು? ನನ್ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಸರಿ, ನನ್ ಮಗಳು ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹಾ ಮೇಡಮ್, ಹೇಳಿ. 1/7ನೇ ತಿಂಗಳು, ಓಕೆ, 2016ನೇ ಇಸ್ವಿ, ಹಾ ಓಕೆ. ಹುಟ್ಟಿದ ಬೆಳಿಗ್ಗೆ ಸಮಯ? 6:13 ಹುಟ್ಟಿದ ಸ್ಥಳ ಬೆಂಗಳೂರು. ಬೆಂಗಳೂರು. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ನನ್ ಮಗಳು 5 ವರ್ಷದಿಂದ ಸಂಗೀತ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಮತ್ತೆ ಅವಳಿಗೆ ತುಂಬಾ ಕಡೆ ಕರ್ಕೊಂಡು ಹೋಗ್ತೀನಿ ನಾನು ಅವಕಾಶಕ್ಕೆ ಅಂತ. ಅದು ಎಲ್ಲೂ ಸೆಲೆಕ್ಟ್ ಆಗ್ತಾ ಇಲ್ಲ. ಇಲ್ಲೆಲ್ಲ ತುಂಬಾ ಅವಾರ್ಡ್ಸ್ ಎಲ್ಲ ಬರುತ್ತೆ, ಆದ್ರೆ ದೊಡ್ಡ ಸ್ಟೇಜ್ ಅಂತ ಹೋದಾಗ, ಕರ್ಕೊಂಡು ಹೋದಾಗ ಮಗುಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅದು ಅದ್ರಲ್ಲಿ ಮುಂದೆ ಹೋಗೋದು ಒಳ್ಳೇದು ಬೆಸ್ಟಾ ಅಥವಾ ಎಜುಕೇಶನ್ ಅಲ್ಲೇ ಇದ್ ಮಾಡೋದು ಬೆಸ್ಟಾ ಅಂತ ಕೇಳ್ಬೇಕು ಗುರುಜಿ. ಚಂದ್ರದೇಶ 2031ವರೆಗೂ ಇದೆ. 2031 ಆದಮೇಲೆ ಮಂಗಳ ಬರುತ್ತೆ. ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ನೋಡೋಣ. ಚಂದ್ರ 12ನೇ ಮನೆ ಬರ್ತಕ್ಕಂಥದ್ದು. ಯಾವಾಗ ಏನೇ ಕೆಲಸ ಮಾಡಿದ್ರು ಇಲ್ಲಿ 12 ಅಂತ ಬಂದಾಗ ಭಾಳ ಕಷ್ಟ. 3ನೇ ಮನೆ ಅವ್ರಿಗೆ ಈ ವಾಕ್ ಸಿದ್ಧಿ ಅಥವಾ ವಾಗ್ದೇವಿ ಆಶೀರ್ವಾದ ಖಂಡಿತ 3ನೇ ಮನೆ ಇದೆ. 3ನೇ ಮನೆ, 7ನೇ ಮನೆ, 10ನೇ ಮನೆ ಬರ್ತಕ್ಕಂಥದ್ದು ಮಂಗಳದಲ್ಲಿ. ಮಂಗಳ ಬಂದಾಗ ಆಗುತ್ತೆ ಅಂತಂದರೆ ಇಲ್ಲಿ ಅವ್ರಿಗೆ ನೀವು ಏನೇ ಮಾಡಿದ್ರೂ ಕೂಡ ಅವ್ರಿಗೆ ಸಮಯ ಬರ್ತಕ್ಕಂಥದ್ದು 2031ರಲ್ಲಿ. ಅಂದರೆ 6 ವರ್ಷ ಆ್ಯಡ್ ಮಾಡಬೇಕು. 6 ವರ್ಷ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಪ್ರಯತ್ನ ಪಡ್ತಾ ಇರಬೇಕು. 2031ರಿಂದ 2038ವರೆಗೂ ಯಾರದು ಹುಡುಗನ ಹುಡುಗಿನ ಗೊತ್ತಾಗಿಲ್ಲ, ಫೇಮಸ್ ಆಗ್ತಾರೆ. ಮಗಳಲ್ವಾ, ಫೇಮಸ್ ಆಗ್ತಾರೆ, ದೊಡ್ಡ ಟಿ ವಿಲೂ ಬರ್ತಾರೆ. ನಿಲ್ಲಿಸ್ಬೇಡಿ. ನೀವೆಲ್ಲ ಏನು ಗೊತ್ತಾ, ಇವತ್ತಿನ ನೋಡ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ 35ನೇ ವಯಸ್ಸಲ್ಲಿ ಬಂದಿದ್ದು ಫಿಲಮ್ ಫೀಲ್ಡ್ಗೆ. ಅರ್ಥ ಆಯ್ತಲ್ವಾ? ಬೇಕಾದಷ್ಟು ಇದಿದೆ. ನಾನು ಅಸ್ಟ್ರಾಲಜಿ ಫೀಲ್ಡ್ಗೆ ಬಂದಿದ್ದು 43ನೇ ವಯಸ್ಸಲ್ಲಿ. ಅಸ್ಟ್ರಾಲಜಿಲಿ ಫೇಮಸ್ ಆಗಿದೆ 43ರಲ್ಲಿ. ಸ್ವಲ್ಪ ಸಮಾಧಾನ ಇರಬೇಕು, ಅದಕ್ಕೆ ಅಸ್ಟ್ರಾಲಜಿ ಕಲಿಬೇಕು. ಇಲ್ಲಿ ಕರೆಕ್ಟ್ ಟೈಮ್ ತೋರಿಸ್ತಾ ಇದೆ. 2031ರಿಂದ ಅವ್ರ ಟೈಮ್ ಸ್ಟಾರ್ಟ್ ಆಗುತ್ತೆ, ಫೇಮಸ್ ಆಗ್ತಾರೆ. ಹೌದು ಅಲ್ಲ, ಅನ್ಕೊಂಡಿದ ತಕ್ಷಣ ಅಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು ಸಕ್ಸಸ್. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರು ಕೇಳಿದ ಕ್ವಶನ್ ತುಂಬಾ ಚೆನ್ನಾಗಿತ್ತು. ಹೌದು, ಯಾಕೆಂದ್ರೆ ಅವ್ರು ಕೇಳಿದ ಕ್ವಶನ್ ತುಂಬಾ ಚೆನ್ನಾಗಿತ್ತು. ಇದೇ ಮಾಡಬೇಕು, ಇದೇ ಮಾಡಬೇಕು. ಬಟ್ ಆದರೆ ಅವ್ರಿಗೆ ಫ್ರೂಟಲ್ಲಿ 3rd ಹೌಸ್, 7th ಹೌಸ್, 10th ಹೌಸ್ ಬರುತ್ತೆ. ಇದು ಅದ್ಭುತ, ಗ್ಯಾರಂಟಿ ಇದು ವರ್ಕ್ ಆಗುತ್ತೆ. ಇಲ್ಲಿ ಇವೆರಡನ್ನೂ ನಾವು ನೋಡ್ತೀವಿ. ಸೊ ಮಂಗಳ ಬಂದಾಗ ಅದು ವೆರಿ ಡೈಮಂಡ್ ಗ್ರಹ ಆಗಿರತಕ್ಕಂಥದ್ದು, ಪವರ್ಫುಲ್ ಪ್ಲಾನೆಟ್ ಆಗಿರತಕ್ಕಂಥದ್ದಾಗಿದೆ. ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.
ಗುರುಜಿನ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಮುಖ್ಯವಾಗಿ ವಾಸ್ತು ಅಂದ್ರೆ ಏನು ಅಂತ ತುಂಬಾನೇ ಕ್ಲಿಯರ್ ಆಗಿ ಹೇಳಿದೀರಾ. ಎಷ್ಟೋ ಜನಕ್ಕೆ ಓಕೆ ಈಗೂ ಇರುತ್ತಾ ಅಂತ ಅನ್ಸಿರತ್ತೆ ಕೂಡ, ಅಷ್ಟು ಉಪಯುಕ್ತವಾದ ಮಾಹಿತಿಯನ್ನ ಹೇಳಿದೀರಾ. ಹಾಗೆ ನಮ್ಮ ಆಗಸ್ಟ್ 11 ಹೌದು, ನಮ್ಮ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ನಂಬರ್ ಕಳಿಸಿ ಒಂದು ಜ್ಯೋತಿಷ್ಯದಲ್ಲಿ ಏನೇನಿರುತ್ತೆ ಅಂತ ಹೇಳಿ ಉಚಿತವಾಗಿರ್ತಕ್ಕಂಥ ಜ್ಯೋತಿಷ್ಯ, ಒಂದು ಸಿಂಪಲ್ ಏನು ಅಸ್ಟ್ರಾಲಜಿ ಅಂದರೆ ಏನು ಕಲಿಬೋದಾ, ನನ್ನ ಕೈಯಲ್ಲಿ ಆ ತಾಕತ್ತಿದೆಯಾ, ದುಡ್ಡು ಕೊಟ್ಟು ಏನು ನಾನೇ ಸಿಗ್ತೀನಿ ನಿಮಗೆ, ನಾನೇ ಮಾತಾಡ್ತೀನಿ ನಿಮ್ಮ ಹತ್ರ. ಮೇಲೆ ಕೊಟ್ಟಿರ್ತಕ್ಕಂಥ 4 ನಂಬರ್ ಹಾಕಿದ್ದೀವಿ, ಆ ನಂಬರ್ಗೆ ನಿಮ್ಮ ನಂಬರ್ ಕಳಿಸಿ ನಾನು ಸೇರ್ಕೊಳ್ತೀನಿ ಕ್ಲಾಸಿಗೆ. ಉಚಿತ ತರಗತಿ, ಒಂದು ದಿವಸದ ಉಚಿತ ತರಗತಿ 2 ಗಂಟೆಗಳು ಮಾಡ್ತೀನಿ ನಾನು. ಕಲಿಬೋದಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ ನಾನು ನಿಮ್ಮನ್ನು ಕರಿತಾ ಇದ್ದೀನಿ. ಖಂಡಿತ ಕಲಿಬೋದು. ಜ್ಞಾನ ಇರ್ತಕ್ಕಂಥವ್ರು, ಬುದ್ಧಿ ಇರ್ತಕ್ಕಂಥವ್ರು, ಸಣ್ಣದಾಗಿ ಚಿಕ್ಕದಾಗಿ ಓದ್ತಕ್ಕಂಥ ಬರೀತಕ್ಕಂಥವ್ರು 1+1 ಎಷ್ಟು ಅಂತ ತಿಳಿದಿದ್ದರೆ ಬೇಗ ಜಾಯ್ನ್ ಆಗಿ. ಒಂದು ಉಚಿತ ಕಾರ್ಯಾಗಾರ, 1 ದಿವಸದ ಕಾರ್ಯಾಗಾರ ನಾನು ಮಾಡ್ತೀನಿ. ಸೊ ಜಾಯ್ನ್ ಆಗಿ ಬೇಗ ಶೀಘ್ರದಲ್ಲಿ. ಎಷ್ಟು ಜನ ಸೇರ್ತಿರೋ ಗ್ರೂಪಲ್ಲಿ ಅಷ್ಟು ಜನಕ್ಕೂ ಕೂಡ 1 ದಿವಸದ್ದು ಒಂದು 2 ಅವರ್ಸ್ ಕ್ಲಾಸಸ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ ಏನೇನಿರುತ್ತೆ, ಕಲಿಬೋದಾ ಇಲ್ವಾ. ಏನೋ ಮ್ಯಾಥಮೆಟಿಕ್ಸ್ ಜಾಸ್ತಿ 15 ವರ್ಷ ಹೇಳ್ತಾರೆ, 20 ವರ್ಷ ಹೇಳ್ತಾರೆ. ಎಷ್ಟೋ ಜನ ಹುಚ್ಚರಾಗಿದ್ದೀರಿ ಕೆಲವರೆಲ್ಲ. 15 ವರ್ಷ ಆಗುತ್ತೆ, 20 ವರ್ಷ, ಅದೆಲ್ಲ ಬೋಗಸ್ಸು. ನಿಮ್ಮನ್ನೆಲ್ಲ ಮೋಸ ಮಾಡಿದ್ದಾರೆ. ನಾನು ಮೋಸ ಮಾಡಲ್ಲ, ಯಾಕಂದರೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಮೋಸ ಮಾಡಲ್ಲ. ಇದರಲ್ಲೂ ತಪ್ಪು ಹುಡುಕೋರನ್ನ ಬ್ರಹ್ಮನೂ ಕ್ಷಮಿಸಲ್ಲ. ಇದರಲ್ಲೂ ತಪ್ಪು ಹುಡುಕ್ತಾರೆ. ಜನಗಳನ್ನ ಯಾವುದಾದ್ರು ಫೋಟೋ ಇಟ್ಕೊಂಡು ಬಂದ್ಬಿಡ್ತಾರೆ ಅಂತ. ಅವ್ರಿಗೆ ದೊಡ್ಡ ನಮಸ್ಕಾರ, ನೀವು ಬರದೇ ಹೋದರೂ ಒಳ್ಳೇದೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಗುರುಜಿ. ಇನ್ನು ವಿಶ್ವದೆಲ್ಲೆಡೆ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ ಗುರುಜಿ ಅವರಿಂದ. ಅವರಲ್ಲಿ ಒಬ್ಬರಾದ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನು 5th ವೇದಿಕ್ ಅಸ್ಟ್ರಾಲಜಿನಲ್ಲಿ PhD ಮಾಡಿದ್ದೀನಿ. ನಮ್ಮ ಪೂಜ್ಯ ದಿನೇಶ್ ಗುರೂಜಿಯವರ ಸಾರಥ್ಯದಲ್ಲಿ ನಾನು ಒಂದು ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಅಸ್ಟ್ರಾಲಜಿ ಅನ್ನೋ ಒಂದು ಸಬ್ಜೆಕ್ಟನ್ನು ತೊಗೊಂಡು ನಾನು ಡಾಕ್ಟರೇಟ್ ಕಂಪ್ಲೀಟ್ ಮಾಡಿದೆ. ನನಗೆ ಒಂದು ಇನ್ಸ್ಪೈರ್ ಏನಾಗಿದೆ ಅಂದರೆ, ನಾನು ತುಂಬ ವರ್ಷದಿಂದ ನಾನು ಇದನ್ನು ಹುಡುಕ್ತಾ ಇದ್ದೆ. ಭಾಳಷ್ಟು ದಿವಸ ನಾನು TV ಪ್ರೋಗ್ರಾಮ್ ಎಲ್ಲ ನೋಡಿದ್ದೆ. ಆದರೂ ತುಂಬ ಇನ್ಸ್ಪೈರ್ ಆಗಿಬಿಟ್ಟು ನಾನು ಅದನ್ನ ತೊಗೊಂಡು ನಾನು PhD ಮಾಡಿದೆ. ಇದರಿಂದ ತುಂಬ ಹೆಲ್ಪ್ ಆಗಿದೆ. ತುಂಬ ಜನ ನನಗೆ ನಾನು ಹೇಳಿದ್ದನ್ನು ತುಂಬ ಸತ್ಯ ಆಗಿದೆ. ಅದೆಲ್ಲ ನನ್ನ